ಇನ್ನು ಯುದ್ಧದ ಸಂದರ್ಭದಲ್ಲಿ ದೇಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಒಂದೆಡೆ ಆಟೋ ಚಾಲಕರು ಮತ್ತೊಂದೆಡೆ ಜನಸಾಮಾನ್ಯರು ಈಗ ರೈತರ ಮೇಲೂ ಕೂಡ ಗಲ್ಫ್ ಯುದ್ಧದ ಎಫೆಕ್ಟ್ ತೀವ್ರವಾಗಿ ಬೀರ್ತಾ ಇದೆ. ಮಾರುಕಟ್ಟೆಗಳಲ್ಲಿ ತರಕಾರಿಗೆ ಕೇಳೋದೇ ಇಲ್ಲ. ಮಾರುಕಟ್ಟೆಯಲ್ಲಿ ಏನೋ ಮಾರಾಟ ಆಗುತ್ತೆ ತರಕಾರಿ, ನಾವು ಬೆಳೆದಿರುವಂತಹ ಬೆಳೆಯ ದುಡ್ಡು ವಾಪಸ್ ಬರುತ್ತೆ ಅಂತ ಹೋದರೆ ರೈತರ ಬೆಳೆಗಳನ್ನು ಕೇಳೋರೇ ಇಲ್ಲ. ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳು ಬಂದಾಗಿದ್ದಾವೆ. ಹೀಗಾಗಿ ಹೋಟೆಲ್ಗಳಿಗೆ ಹೋಗಬೇಕಾಗಿದ್ದಂತಹ ಈ ಒಂದು ತರಕಾರಿಗಳು ಇದೆಲ್ಲವೂ ಕೂಡ ಮಾರುಕಟ್ಟೆಯಲ್ಲೇ ಬೀಳ್ತಾ ಇದ್ದಾವೆ. ಹೋಟೆಲ್ಗಳು ಬಂದಾಗಿದ್ದಾವೆ. ಹೀಗಾಗಿ ಬೇಡಿಕೆ ಇಲ್ಲದೆ ಅರ್ಧಕ್ಕರ್ಧ ತರಕಾರಿಗಳು ಅದರ ಬೆಲೆಗಳೆಲ್ಲವೂ ಕೂಡ ಇಳಿತಾ ಇದ್ದಾವೆ. ಟೊಮೆಟೊ, ಈರುಳ್ಳಿ ಸೇರಿ ಹಲವಾರು ತರಕಾರಿಗಳ ದರ ಅಗ್ಗ ಆಗಿದೆ, ಅಂದರೆ ಕಡಿಮೆ ದರ ಆಗಿದೆ. ಗ್ರಾಹಕರ ಕೊರತೆ ಕೂಡ ಇದೆ ಮಾರುಕಟ್ಟೆಯಲ್ಲಿ, ಯಾರು ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಮಾರುಕಟ್ಟೆಗಳು ಕೂಡ ಖಾಲಿ ಇದ್ದಾವೆ. ಮಾರುಕಟ್ಟೆಗಳು ಬಣ ಹೂಡ್ತಾ ಇದ್ದಾವೆ. ವ್ಯಾಪಾರಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ ರೈತರಿಗೆ. ವ್ಯಾಪಾರಸ್ಥರ ಆದಾಯ ಕುಸಿತ ಆಗಿದೆ. 35 ರೂಪಾಯಿ ಇದ್ದಂತಹ ಮಿಕ್ಸ್ ತರಕಾರಿ ದರ ಈಗ 12 ರೂಪಾಯಿಗೆ ಇಳಿಕೆಯಾಗಿದೆ. ಅಂದರೆ ಎಲ್ಲವೂ ಕೂಡ ಮಿಕ್ಸ್ ಆಗಿ ಬರುವಂಥ ತರಕಾರಿ, ಅದರ ರೇಟು 12 ರೂಪಾಯಿಗೆ ಇಳಿಕೆಯಾಗಿದೆ, ಸರಿಸುಮಾರು 75%. ಈರುಳ್ಳಿ ದರ 30 ರೂಪಾಯಿಯಿಂದ 12 ರೂಪಾಯಿಗೆ ಇಳಿಕೆಯಾಗಿದೆ. 40 ರೂಪಾಯಿ ಇದ್ದಂತಹ ಟೊಮೆಟೊ ಬೆಲೆ ಅದು ಕೂಡ ಅರ್ಧಕ್ಕರ್ಧ ಇಳಿಕೆಯಾಗಿದೆ. ಒಂದು ಕಡೆ ರೈತರು, ಮತ್ತೊಂದು ಕಡೆ ವ್ಯಾಪಾರಿಗಳಿಗೆ ಸಂಕಷ್ಟ. ಈ ನಡುವೆ ಫ್ರೀಡಮ್ ಟಿವಿ ಜೊತೆಯಲ್ಲಿ ವ್ಯಾಪಾರಸ್ಥರು ತಮ್ಮ ನೋವು ತೋಡ್ಕೊಂಡಿದ್ದಾರೆ. ತುಂಬ ಕಷ್ಟದಲ್ಲಿದ್ದೀವಿ ನಾವು, ಸಾಲ ಸೋಲ ಮಾಡಿದಂತಹ ಬೆಳೆ ಅದಕ್ಕೂ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ನೋವು ತೋಡ್ಕೊಂಡಿದ್ದಾರೆ. ಯಶವಂತಪುರದಲ್ಲಿ ನಮ್ಮ ಪ್ರತಿನಿಧಿ ರೈತರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ನೋಡಿ, ತುಂಬ ಬೆಲೆ ಕುಸಿತ ಆಗಿದೆ. ಈಗ ಇದೇ ವೇಳೆ ರೈತರು ಮಾರುಕಟ್ಟೆಗೆ ಎಷ್ಟೇ ತರಕಾರಿಗಳನ್ನು ತೆಗೆದುಕೊಂಡು ಹೋದರೂ ಕೂಡ ಯಾರು ಕೊಂಡುಕೊಳ್ಳೋರಿಲ್ಲ. ಈ ಕಡೆ ತಮ್ಮ ಕೃಷಿ ಜಮೀನಿನಲ್ಲಿ ಬಿದ್ದಿರುವಂತಹ ತರಕಾರಿ ಬಿದ್ದಲೇ ಬಿದ್ದು ಕೊಳಿತಾ ಇದೆ. ವ್ಯಾಪಾರನೇ ಆಗ್ತಾ ಇಲ್ಲ ಸರ್. ಒಬ್ಬರು ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಂಡ್ರು 1000 ರೂಪಾಯಿ ವ್ಯಾಪಾರ ಮಾಡಿ ತುಂಬ ಕಷ್ಟ ಇದೆ. ಏನು ಮಾಡೋದು, ಏನು ಈ ಕಡೆ ಹೋಟ್ಲ್ ಕಸ್ಟಮರ್ ನಮ್ಮ ಬಿಲ್ಕುಲ್ ಈ ಗ್ಯಾಸ್ ಅದು ಇದು ಬರ್ತಾಯಿಲ್ಲ ಅಂದ್ಬಿಟ್ಟು, ಗ್ಯಾಸ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಹೋಟ್ಲೆಲ್ಲ ಬಂದಾಗಿಬಿಟ್ಟಿದೆ. ನಮಗೆ ಬಿಲ್ಕುಲ್ ಹೋಟ್ಲ್ ಕಸ್ಟಮರೇ ಬರ್ತಾಯಿಲ್ಲ ಸ್ವಾಮಿ. ಡೈಲಿ ಒಂದು 5,000 ರೂಪಾಯಿ ವ್ಯಾಪಾರ ಆಗ್ತಾಯಿದ್ದೀವಿ, 1,000 ಮಾಡೋದು ತುಂಬ ಕಷ್ಟ ಇದೆ ನಮಗೆ. ಹಾಗಾಗಿ ಏನು ಮಾಡೋದಿಲ್ಲ, ರೇಟ್ ಬಿಲ್ಕುಲ್ ಕಮ್ಮಿ ಆಗಿದೆ. ಈರುಳ್ಳಿ 20 ರೂಪಾಯಿ ಇದು ಈರುಳ್ಳಿ ಇವಾಗ 12 ರೂಪಾಯಿ 13 ರೂಪಾಯಿ ತೊಗೊಂಡ್ರು ಅಂದರೂ ತೊಗೊಳೋರಿಲ್ಲ ಇವಾಗ. ಹಾಗಾಗಿ ಇವಾಗ ನಮ್ಮ ಅಂಗಡಿಗಳು ಬಾಡಿಗೆ ಕಟ್ಟೋಕ್ಕೂ ಆಗ್ತಾಯಿಲ್ಲ, ತುಂಬ ಕಷ್ಟ ಇದೆ. ಮಕ್ಕಳು ಓದಿದೆ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನಮಗೆ. ಇದಕ್ಕೆ ಸರ್ಕಾರ ಏನೋ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. 20 ರೂಪಾಯಿ ಟೊಮಾಟೊ 25 ರೂಪಾಯಿ ಇದೆ, ಅದು ರೇಟ್ ಇದೆ. 300-305 ರೂಪಾಯಿ ರೇಟ್ ಇದೆ. ಇಲ್ಲಿ 20 ರೂಪಾಯಿ ಮೇಲೆ ಟೊಮಾಟೊ ತೊಗೊತಲ್ಲ ಯಾರು. 15 ರೂಪಾಯಿ 20 ರೂಪಾಯಿ ಕೆಜಿ ಅಷ್ಟೇ. ಅಲ್ಲಿ ಒಂದು ಬಾಕ್ಸ್ ಬಂದು 13 ಕೆಜಿ 12 ಕೆಜಿ ಬರುತ್ತೆ, 200 ರೂಪಾಯಿ 300 ರೂಪಾಯಿ ಆಗುತ್ತೆ. ರೈತರು ಸಿಗ್ತದೆ ಸರ್ ಬೆಳೆ. 300 ರೂಪಾಯಿ 400 ರೂಪಾಯಿ ಟೊಮಾಟೊ ಬಾಕ್ಸ್ ರೇಟ್ ಇದೆ ಇವಾಗ. ಇದು ಬಿಸಾಕ ಟೊಮಾಟೊ ಬಂದು 100 ರೂಪಾಯಿ 60 ರೂಪಾಯಿ ಇದೆ. ಆ ಥರ ಅವರು ಒಳ್ಳೆ ತೊಗೊಂಬರೋದು. ಹೋಗಿರೋ ಟೊಮಾಟೊ ಅಲ್ಲೇ ಬಿಸಾಕ್ಬಿಡ್ತಾರೆ ಹೋಗಿರೋದು. ನೋಡಿ, ಇಂಥ ಮಾಲ್ ತೊಗೊಂಬರ್ತಾರೆ 300 ರೂಪಾಯಿ 350 ರೂಪಾಯಿ 12 ಕೆಜಿ 25 ರೂಪಾಯಿ ತೊಗೊತಾರೆ. ಅಲ್ಲಿ 20 ರೂಪಾಯಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಜನ. ನೋಡಿ, 300 ರೂಪಾಯಿ ಟೊಮಾಟೊ ಬಾಕ್ಸ್ ಅದು 320 ರೂಪಾಯಿ ಅದು ತೊಗೊತಾರೆ ಜನ. ಸುಮ್ಮನೆ ವೇಸ್ಟ್ ಮಾಡೋದೇ ವೇಸ್ಟ್. 20 ರೂಪಾಯಿ ಮೇಲೆ ತೊಗೊತಾರೆ ಜನ. ರೈಟ್ ಏನಂತ ಕಮ್ಮಿ ಆಗಿಲ್ಲ ಸರ್. ಒಳ್ಳೆ ಈರುಳ್ಳಿ ಒಳ್ಳೆ ರೇಟ್ ಇದೆ, ಕಚ್ಚಡ ಈರುಳ್ಳಿ ಕಮ್ಮಿ ರೇಟ್ ಇದೆ ಅಷ್ಟೇ. ಆದ್ದರಿಂದ ಒಳ್ಳೆ ಈರುಳ್ಳಿಗೂ ಒಂದೇ ಇದು ಮಾಡ್ತಾರೆ, ಕಚ್ಚಡ ಈರುಳ್ಳಿ ಒಂದೇ ಮಾಡ್ತಾರೆ. ಒಳ್ಳೆ ಈರುಳ್ಳಿ ತೊಗೊಳೋರು ತೊಗೊತಾನೆ ಇದ್ದಾರೆ. ಕಚ್ಚಡ ಈರುಳ್ಳಿ ರೇಟ್ ಕಮ್ಮಿ ಇದೆ ಅಷ್ಟೇ. ಅದೆಲ್ಲ 4 ರೂಪಾಯಿ 5 ರೂಪಾಯಿಗೆಲ್ಲ ಸಿಗುತ್ತೆ. ಅಂದರೆ ಇವಾಗ ಸೀಸನ್ ಇರೋದ್ರಿಂದ ಮಾಮೂಲಿ ಈ ಸೀಸನ್ ಯಾವಾಗಲೂ ರೇಟ್ ಇದೆ ಥರ ಅದೇ ಆಗುತ್ತೆ. ಈಗ ಅದೇ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಇದು ಮಾಡಿದ್ದಾರೆ. ಅದಕ್ಕೂ ತುಂಬ ರೈಟ್ ಕಮ್ಮಿ ಇರುತ್ತೆ. ಮುಂಚೆ ಇದರಲ್ಲಿ ಅಂದರೆ ಈ ಸರಿಗೆ ಹೋದ ಸರಿ ಇದು ಮಾಡಿದ್ರೆ 30-35 ರೂಪಾಯಿ ಇತ್ತು ಹೋದ ಸರಿ. ಈ ಸರಿ ಆ ರೈಟ್ ಇಲ್ಲ ಈರುಳ್ಳಿ. ಇವಾಗೆಲ್ಲ 50 ಕೆಜಿ ಅಂದರೆ 800 700 600 ಇದೆ. 1 ಕೆಜಿ 20-25. ಅಂದರೆ ಒಳ್ಳೆ ಈರುಳ್ಳಿ. ಅಂದರೆ ಸುಮಾರು ಈರುಳ್ಳಿ ಎಲ್ಲ 10 ರೂಪಾಯಿ. ಈ ಹೋದ ವರ್ಷ ಇತ್ತು, ಈ ವರ್ಷ ಅಲ್ಲ. ಆ ರೇಟ್ ಆಗಿದೆ ಅಷ್ಟೇ. ಒಂದು ತಿಂಗಳಿಂದ ಹೆಚ್ಚು ಕಡಿಮೆ 30 ರೂಪಾಯಿ ಇತ್ತು. ಹೋಟ್ಲ್ ಎಫೆಕ್ಟ್ ಆಗಿದೆ. ಹೋಟ್ಲೆಲ್ಲ ಅರ್ಧ ಜನ ಬಂದ್ ಮಾಡಿದ್ರೆ ನಮಗೆ ವ್ಯಾಪಾರ ಕಮ್ಮಿನೇ ಇರೋದು. ನೋಡ್ತಾ ಇದ್ದಿಲ್ಲ ಬಜಾರ ಹಿಂಗೇನೆ. ಈಗ ಹಿಂದಿಯವರೆಲ್ಲ ಇಲ್ವೇ ಇಲ್ಲ. ಇಲ್ಲಿ ಎಲೆಕ್ಷನ್ ಎಲ್ಲ ಇದು ಮತ್ತು ಗ್ಯಾಸ್ ಇಲ್ಲ ಅಂತ ಕೇಳಿದರೆ ಇಲ್ಲೇನು ಇತ್ತಿಲ್ಲ. ಗ್ಯಾಸ್ ತೊಗೊಳೋದು 3,000-4,000 ಕೊಡಬೇಕು. ಎಲ್ಲಿಂದ ಕೊಡೋಣ? ಮನೆ ಕೆಲಸ ಇಲ್ಲ, ಬಿಲ್ಡಿಂಗ್ ನಿಂತ್ಕೊಂಡ್ಬಿಟ್ಟಿದೆ. ತುಂಬ ಪ್ರಾಬ್ಲಮ್ ಆಗಿದೆ ಸರ್. ವ್ಯಾಪಾರ ಇಲ್ಲ, ಅತಿ ಡೌನ್ ಆಗಿರೋದು. ತರಕಾರಿ ಡೌನ್ ಅಂತೇನಿಲ್ಲ, ವ್ಯಾಪಾರ ಇದೆ ಡೌನ್ ಆಗಿರೋದು. ತೆಂಗಿನಕಾಯಿ ಬೆಲೆ ಕಮ್ಮಿ ಆಗಿಲ್ಲ, ತೆಂಗಿನಕಾಯಿ ಅದೇ ಬೆಲೆ ಇದೆ. ಮತ್ತು ಮನೆಯಲ್ಲಿ ಕೊಬ್ಬರಿ ರೇಟ್ ಜಾಸ್ತಿ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅದಿಂದ ಎಫೆಕ್ಟ್ ಸರ್. ಡೌನ್ ಏನಿಲ್ಲ ಸರ್, ಐಟಮ್ಗಳು ಬರ್ತಾ ಇಲ್ಲ.
ಅಷ್ಟೇ. ಬೇರೆ ಐಟಮ್ಗಳು ಬರ್ತಾ ಇಲ್ಲ, ಅದರಿಂದ ವ್ಯಾಪಾರಗಳು ಇಲ್ಲ. ಎಲ್ಲ ಜನ ಇಲ್ಲಿಂದ ಪರಾರಿಯಾಗಿದ್ದಾರೆ, ಊರಿಗೆ ಹೋಗಿದ್ದಾರೆ. ಅದರಿಂದ ವ್ಯಾಪಾರಗಳು ಸ್ವಲ್ಪ ಡೌನ್ ಆಗಿದೆ. ಏನು ಐಟಮ್ಗಳು ಬಂದರೆ ತಾನೇ ಕಮ್ಮಿ ಆಗೋದು, ಐಟಮೇ ಬಂದಿಲ್ಲ ಆದರೆ ಕಮ್ಮಿ ಆಗಲ್ಲ. ಅಷ್ಟೇ ವ್ಯತ್ಯಾಸ, ಏನೂ ಇಲ್ಲ. ಎಲ್ಲ ಜನ ಎಲ್ಲ ಎಲೆಕ್ಷನು ಓಟು ಹತ್ತು ಕಡೆ, ತಮಿಳ್ನಾಡು ಕಡೆ ಹಾಂ ಅದು ಆಗಿದೆ. ಮಾಮೂಲಿ ಗ್ಯಾಸ್ ಅವ್ರಿಗೆ, ಹೋಟ್ಲವ್ರಿಗೆ ಎಲ್ಲ ಮನೆಯವ್ರಿಗೆಲ್ಲ ಸ್ವಲ್ಪ ಹೊತ್ತು ಹೇಳ್ತಾರೆ. ಅದು ಹೋಟ್ಲ್ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹೋಗ್ಬಿಡ್ತಾ ಇದೆ. ಅವರೇ 100 ಜನಕ್ಕೆ ವ್ಯಾಪಾರ ಆಗಬೇಕಲ್ಲ, ವ್ಯಾಪಾರಗಳೇ ಆಗ್ತಾ ಇಲ್ಲ. ಅದರಿಂದ ಎಲ್ಲ ಡೌನೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.